ಏನಂದ್ರಮ್ಮ ಈಗ ಅವರು? ಹೇಳಮ್ಮ, ನೀನ್ ಹೇಳಮ್ಮ. ಇಲ್ಲಿ ಈ ತರ ಹಿಂಗೆ ಹೇಳಿದ್ರು ಅವರು. ಹಾಸ್ಪಿಟಲ್ ಏನೇನ್ ಮಾಡಿದ್ರು ಹೇಳಮ್ಮ. ಅವ್ರು ನಿಮಗೆ ಯೋಗ್ಯತೆ ಇಲ್ಲ 1,000 ರೂಪಾಯಿಗೆ ಅಂತ ಹೇಳ್ದ ಅವರು ಡಾಕ್ಟರ್ ಅಂತೇಳಿ ಎಲ್ಲ ಹೇಳಮ್ಮ. ನೀನು ಏನಾಗೋದಿಲ್ಲ, ನಿನಗೆ ಹೇಳಿರೋ ಮಾತನ್ನ ಸತ್ಯವಾಗಿ ಕರೆಕ್ಟಾಗಿ ಹೇಳು, ಏನಾಗೋದಿಲ್ಲ. ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಕಣಮ್ಮ. ದುಡ್ಡು ಕೊಡ್ತಿದ್ರೆ ನನ್ ಮಗ ಬಂದ್ ಕೂಡಲೇ ನೋಡಿದ್ರೆ ಹಿಂಗ ಆಗ್ತಿರ್ಲಿಲ್ಲ. ಇವತ್ತು ಅದನ್ನ ಹೇಳಮ್ಮ. ತಕ್ಷಣ ಹೋಗ್ರೆ ಬೇರೆ ಕಡೆ ಅಂದ್ರೆ ಹೋಗ್ತಿದ್ವಿ ಕಡೆಯ. ನನ್ ಮಗನ ಜೀವ ಬಲಿ ತಗೊಂಡ್ಬಿಟ್ರು. ಹೇಳಿದ್ರೆ ಹೋಗ್ತಿದ್ವಿ, ಬೇಗ ಗಾಡಿನ ಇತ್ತು. ಅಲ್ಲಿಂದ ಊರಿಂದ ಕರ್ಕೊಂಡ್ ಬಂದ್ವಿ. 1 ಗಂಟೆಗೆ ಇಲ್ಲೇ ತೋರ್ಸದ್ವಲ್ಲ. ನೀವು ಬಂದಾಗ ಡಾಕ್ಟರ್ ಚೆಕ್ ಮಾಡಿಲ್ಲ ನಮ್ಮ? ನೋಡ್ಲಿಲ್ಲ ಸಾರ್. ಉಸಿರು ಎಳಿತಾ ಇದೆ ಸಾರ್, ತುಂಬಾ ಸ್ಮೆಲ್ಲು ಕುಸಿರು ಬಿಡ್ತಾ ಇದೆ. ನೋಡ್ರಿ ಸಾರ್ ಅಂದ್ರು. ಊಟಕ್ಕೆ ಹೋಗ್ಬರ್ತೀನಿ ಅಂತ ಚೆಕ್ ಮಾಡಿದ್ರು. ನೋಡೇನು ಬರ್ರಿ ಸರ್ ಒಂಚೂರು ಟ್ರೀಟ್ಮೆಂಟ್ ಸಾರ್ ಮಾಡ್ರಿ ಅಂದ್ರೆ ಫಸ್ಟ್ ರಕ್ತ ಚೆಕಪ್ ನೋಡ್ಬೇಕಂದ್ರು. ಫಸ್ಟ್ ರಕ್ತ ತರೋಗ್ರಿ ಕೊಟ್ಟು ಬರ್ರಿ, ಆಮೇಲೆ ನೋಡ್ರಿ. ಎಮರ್ಜೆನ್ಸಿ ಏನು ಟ್ರೀಟ್ಮೆಂಟ್ ಮಾಡಿಲ್ಲ? ಮಾಡ್ಲಿಲ್ಲ, ಎಮರ್ಜೆನ್ಸಿ ಮಾಡ್ಲಿಲ್ಲ. ದುಡ್ಡಿನ ವಿಷಯ ಏನಾರು ಹೇಳಿದ್ರ? ಮಾಡ್ಲಿಲ್ಲ, ಎಮರ್ಜೆನ್ಸಿ ಮಾಡ್ಲಿಲ್ಲ. ಮುದ್ದಂತ ಮಗಕ್ಕೆ ಸಾಯಂಗ್ ಮಾಡ್ಬಿಟ್ರಲ್ಲ. 1.5 ವರ್ಷದ ಮಗನ್ ಬಲಿ ತಗೊಂಡ್ಬಿಟ್ರಲ್ಲ. ಬಂದ್ ಕೂಡಲೇ ಟ್ರೀಟ್ಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗಕ್ಕ ಏನು ಹೇಳಕ್ಕಾಗುತ್ತೆ. ನಾವು ಅದೇ ಊರವ್ರು, ನಮ್ಮ ಮನೆಯವ್ರು ನೋಡಿದೀವಿ ಅಂತ. ಚಟ್ನಳ್ಳಿಂದ ರಾಮಣ್ಣನ ಮಗಳು 12ನೇ ತಾರೀಕಿಂದ ಬರ್ತಿದ್ದೀವಿ. ತುಂಬ ಮಕ್ಕಳಿಗೆ ಏನು ಗೊತ್ತಾ, ನಮ್ಮ ಮನೆಯವ್ರು ಬಂದು ನೋಡಿದ್ರು ಅಡ್ಮಿಟ್ ಮಾಡ್ಕೊಳಕ್ಕೂ ಅವರು ಏನು ಹೇಳ್ತಿರಲಿಲ್ಲ. ಒಂಥರ ಕೇರ್ಲೆಸ್ ನೋಡೋರು. ಮತ್ತು ಮಗುಗೆ ಏನಾಯಿತು ಅಂತ ಒಂದು ಇದ್ರ ಮೇಲೆ ಇದು ಇಟ್ಟು ನೋಡ್ತಿರಲಿಲ್ಲ ಅವರು. ತಕ್ಷಣ ಇವತ್ತು ಬಂದಿದ್ದೀವಿ. ಇವತ್ತು ನಾವು ಊಟಕ್ಕೆ ಹೋಗ್ಬೇಕು ಅಂತ 1 ಗಂಟೆಗೆ ಹೊರಟವರು. ಮಗುನೂ ಏನೂ ನೋಡಲಿಲ್ಲ. ಬ್ಲಡ್ ಟೆಸ್ಟಿಗೆ ಬಂದಿದ್ರು. ಬ್ಲಡ್ ಟೆಸ್ಟು ಅಲ್ಲಿ ಟೆಸ್ಟ್ ಮಾಡೋಕ್ಕೆ ಮುಂಚೆ ಅವರು ಊಟಕ್ಕೆ ಹೋಗಿದ್ರು. ಅಷ್ಟೊತ್ತಿಗೆ ಮಗುನೂ ಹಿಂಗೆ ತುಂಬ ಸೀರಿಯಸ್ ಆಗಿ ಎಮರ್ಜೆನ್ಸಿಯಲ್ಲಿ ಯಾರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. 1 ಗಂಟೆಗೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಬಂದು ಡಾಕ್ಟರ್ ಹತ್ರ ಕರ್ಕೊಂಡು ಅವ್ರು ಅವಾಗ ಇಲ್ಲ ನೀವು ನಾನು ಊಟಕ್ಕೆ ಹೋಗ್ಬೇಕು ಅಂತ 1 ಕಾಲಿಗೆ ಊಟಕ್ಕೆ ಹೋಗ್ತಿದ್ರು. ಅವ್ರು ಊಟದ ಟೈಮ್ ಅವ್ರು ಸರ್ ಅಲ್ವಲ್ಲ. ಮಗು ಸೀರಿಯಸ್ ಇದೆ ಅಂತ ಅವರೇ ಹೇಳಿದಾಗ 2 ಡೇಸ್ ಹಿಂದೆ ಬಂದಾಗ ಅವ್ರು ಹೇಳಿದಾಗ ಮಗು ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲಿ ಆಗಲ್ಲ ಅಂತ ಬೇರೆ ರೆಫರ್ ಮಾಡಬೇಕು. ಎರಡೂ ಮಾಡ್ದಲ್ಲೇ ಅವ್ರು ಯಾವ್ದಾವ ಅವರು ಮಗು ಡೆಲಿವರಿ ಟೈಮಲ್ಲಿ ಅವ್ರು ಏನೋ ದುಡ್ಡು ಕೇಳಿದ್ರಂತ ಅವರಿಗೆ ಅದನ್ನೇ ಕೊಡ್ದಲೇ ಅವರು. ನಿಮ್ಗೆ ಯೋಗ್ಯತೆ ಇಲ್ಲ ನಮ್ಮ ಗಂಡ ಹೆಂಡತಿಗೆ 1,000 ರೂಪಾಯಿ ದುಡ್ಡು ಕೇಳಿದ್ದೆ, ನೀವು ಅವಾಗಲೇ ಕೊಟ್ಟಿಲ್ಲ, ಮಗು ತೋರಿಸ್ತೀರಾ ನೀವು, ಇವೆಲ್ಲ ಮಾತಾಡಿದ್ರು. ಎಮರ್ಜೆನ್ಸಿಯಲ್ಲಿ ಯಾರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಈಗ ಕೊಟ್ಟಿಲ್ಲ. ಅವ್ರು ಬಂದವ್ರನ್ನ 3:30ವರೆಗೂ ಕೂರಿಸಿದ್ದಾರೆ. 3:30ಗೆ ಬಂದು ಬ್ಲಡ್ ಚೆಕಪ್ ಕಳಿಸಿದ್ದಾರೆ. ಅವ್ರು ಮಗುನ ಬ್ಲಡ್ ಲ್ಯಾಬಿಗೆ ಕಳಿಸಿದ್ದಾರೆ. ಆ ಮಗು ಸೀರಿಯಸ್ ಇದೆ, ಅಡ್ಮಿಟ್ ಮಾಡ್ಕೊಬೇಕು, ಇಲ್ಲ ಇಲ್ಲಿ ಆಗಲ್ಲ ಅಂದ್ರೆ ಹೊರಗಡೆ ರೆಫರ್ ಮಾಡಿ ಕರ್ಕೊಂಡು ಹೋಗಿ ಸೀರಿಯಸ್ ಇದೆ ಮಗು ಇಲ್ಲಿ ಆಗಲ್ಲ ಅಂತ ಕಳಿಸ್ಬೇಕಿತ್ತು. ಅವ್ರು ಇಲ್ಲೇ ಇಟ್ಕೊಂಡಿದ್ದಾರೆ. ಆ ಮಗು ಸಾಯ್ಲಿಕ್ಕೆ ಅವರೇ ಕಾರಣ ಅಂತ ನಮ್ಮ ಅನ್ಸಿಕೆ ಅಲ್ಲ ಸರ್, ಈಗ ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು? ಮಂಜುನಾಥ್. ಅವ್ರು ಏನಂದ್ರು? ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ, ನಾವ್ ಹೇಳಿದ್ವಿ ಅಡ್ಮಿಟ್ ಮಾಡ್ಕೊಳಕ್ ಹೇಳಿದ್ರು. ನಗಾಡ್ತಾರ. ಅವ್ರ ಮಗು ಸತ್ತಿದೆ, ಅವ್ರ ಮಗು ಜೀವ ಬ್ಲಡ್ ತೆಗ್ದಾಗ್ಲೇ ಹೋಗಿದೆ. ಇಲ್ಲ ಅವ್ರ ಮಗುನ ತಗೊಂಬಂದು 15 ಜನ ಸುತ್ಕೊಂಡು ಮಗು ಹೊಟ್ಟೆ ಹೆಚ್ಚುತ್ತಿದ್ದಾರೆ. ಅದು ಏನು ಮೂಮೆಂಟ್ ಏನು ತೋರಿಸ್ತಾ ಇಲ್ಲ. ಸುಮ್ಮನೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅದೇ ಕೆಲಸ ಅವ್ರು ಬಂದಾಗ್ಲೇ ಮಾಡಿದ್ದಿದ್ರೆ ಆ ಮಗು ಜೀವ ಉಳಿದಿದೆ ಅಲ್ಲ ಸರ್? ಹೌದು. ಇವರು ನೆಗ್ಲಿಜೆನ್ಸಿಯಿಂದ ಅವ್ರ ಮಗು ಜೀವ ಹೋಗಿದೆ. ಆ ಮಗುಗೆ ಏನ್ ನ್ಯಾಯ ಕೊಡ್ಬೇಕು? ಜೀವದ ಜೊತೆಯಲ್ಲಿ ಆಟ ಆಡ್ತಾರೆ, ಯಾವುದೇ ಜೀವಕ್ಕೆ ಬೆಲೆ ಇಲ್ಲ. ಯಾವುದೇ ಒಂದು ಪೇಷಂಟ್ ಬರ್ಲಿ ಅವ್ರು ರಿಸ್ಕ್ ತಗೊಳ್ಳಲ್ಲ. ಏಕದಮ್ ಶಿವಮೊಗ್ಗ ಬರೆಯೋದು. ಅವ್ರ ಹತ್ರ ದುಡ್ಡು ಇರುತ್ತೋ ಇರಲ್ವೋ, ಆಂಬುಲೆನ್ಸ್ ಕಟ್ಟಬೇಕು, ಕೆಲವ್ರ ಹತ್ರ ದುಡ್ಡು ಇರಲ್ಲ. ಏಕದಮ್ ಶಿವಮೊಗ್ಗ ಬರೀತಾರೆ, ಕರ್ಕೊಂಡು ಹೋಗ್ರಿ ಇಲ್ಲಿ ಬಿಡಬೇಡ್ರಿ ಅಂತಾರೆ.
ಯಾವ ಡಾಕ್ಟರ್ ಆದ್ರೂ ಅಷ್ಟೇನಾ ಇದೊಂದು ಇಲ್ಲಿ ಬಹಳ ಇದು ಮಗು ಕರ್ಕೊಂಡ್ಬಂದಾಗ್ಲೂ ಟ್ರೀಟ್ಮೆಂಟ್ ಅವ್ರು ನೋಡೇ ಇಲ್ಲ ಸರ್ ಈಗ. ಅವರು ನೆಗ್ಲೆಕ್ಟ್ನಿಂದನೇ ಮಗು ತೀರೋಗಿರೋದೇ ವಿಧಾನ ಅವ್ರು ಖಂಡಿತವಾಗ್ಲೂ ಮಾಡಿಲ್ಲ ಅವರು. ಸರ್ ಮಗು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಾಗೋದು. ಅವರು ಕರ್ಕೊಂಡ್ಬಂದಾಗ ಏನು ಮಗು ನೋಡೇ ಇಲ್ಲ ಸರ್ ಅವರು. ಮುಟ್ಟು ನೋಡಿಲ್ಲ ಮಗುಗೆ. ಮಗುನು ಮುಟ್ಟಿಲ್ಲ. ಊಟಕ್ಕೆ ಹೋಗಿದ್ದೀನಿ ಅಂತ ಅವ್ರು ಬಾಗ್ಲ ಹಾಕೊಂಡು ಊಟಕ್ಕೆ ಹೋಗ್ತಾ ಇದ್ದೀನಿ 3:30 ಬರ್ರಿ ಅಂತ ಎದ್ದು ಹೋಗಿದ್ದಾರೆ. ಹಾಂ ಹಾಂ. ಆ ಮಗು ಸೀರಿಯಸ್ ಇದ್ದ ಮಗು ಅವ್ರಿಗೆ ಊಟ ಟೈಮ್ ಅದು ಹೋಗ್ಲಿ ಅವರಿಗೆ ಏನಂತ ಸರ್ 1,000 ರೂಪಾಯಿ ದುಡ್ಡಿಲ್ವ ನಿಮ್ಮ ಹತ್ರ? ಆ ಅಮ್ಮ ಡೆಲಿವರಿ ಟೈಮಲ್ಲಿ ಒಟ್ಟಿಗೆ ನಮ್ಮ ಗಂಡ ಬರ್ಲಿ ಅಂತ ಹುಡುಗಿ ಹೇಳಿದೆ. ಅವ್ರು ಅದನ್ನೇ ಇಟ್ಕೊಂಡು ಹುಡುಗಿ ಇವತ್ತು ಮೊನ್ನೆನೂ ಹೇಳಿದ್ರು ನಿಮ್ ಗಂಡ ಹೆಂಡತಿ ಅಂತ ಯೋಗ್ಯತೆ ಇರೋದು ಅಂತ ಕೇಳ್ತಾರಲ್ಲ ಡಾಕ್ಟರ್ ಸಂಬಳ ಕೊಡಲ್ವಾ ಈಗ ಅದೇ ಮೋಸ ಮಾಡಿರೋದು ಅವನೇ ಮಾಡಿದ್ರೆ ಅದೇ ಕೇಳಿ ಸರ್ ಹುಡುಗಿನ ಕೇಳಿ ಹೆಚ್ಚಿನದಾಗಿ ಹುಡುಗಿನ ನಮ್ಗೆ ವಿಷಯನೇ ಗೊತ್ತಿಲ್ಲ. ನಮ್ಗೆ ವಿಷಯ ದುಡ್ಡಿನ ವಿಚಾರ ಏನು ಎರಡೂ ಗೊತ್ತಿರ್ಲಿಲ್ಲ. ನಾವು ಬಂದ್ವಿ ಇಲ್ಲಿಗೆ. ಅವ್ನು ನಮ್ಮ ರಿಲೇಷನ್ ನನ್ನ ತಮ್ಮನೇ. ನಾವು ಬಂದ್ವಿ ಫೋನ್ ಮಾಡ್ದ. ಆ ಹುಡುಗಿನೇ ದೇವರ ಡಾಕ್ಟರ್ ಮುಂದೆ ಖುದ್ದಾಗಿ ಹೇಳಿದೆ ಹಿಂಗೆ ನಾನು ಡೆಲಿವರಿ ಆಗಿರೋ ಟೈಮಲ್ಲಿ ಬಾಂಟಿ ಟೈಮಲ್ಲಿ ದುಡ್ಡು ಕೇಳಿದ್ರು ಮಗು ತೋರಿಸುವಾಗ ನಾನು ಕೊಡ್ದೇಲೇ ಇರೋತ್ತಿಗೆ ಅಗಗ್ಲ ಬೈಯೋರು ನನಗೆ ಅಂತ ಹುಡುಗಿನೇ ಡಾಕ್ಟರ್ ಈಗ ಅವನು ಬೈಕಲ್ಲ. ಹೇಳಿದ್ನಲ್ಲ ನೋಡಕ್ ಏನಾಗಿತ್ತು ತಕ್ಷಣ ನೋಡಿದ್ರೆ ನನ್ ಮಗ 1.5 ವರ್ಷದ ಮಗನ ಹಾಳು ಮಾಡ್ಬಿಟ್ಟ. ಇಲ್ಲೇ ಹೋಗ್ತಿದ್ವಲ್ಲ ಆಶೀರ್ವಾದ ಹೋಗ್ಬೇಕಂತ ಹೋಗ್ಬಿಟ್ಟು ಸರ್ ನೋಡ್ದಂಗೆ 1 ಗಂಟೆಗೆ ಫಸ್ಟ್ ರಕ್ತ ಚೆಕಪ್ ಮಾಡಿದ್ರಿ ಅಂದ್ರು ಸರ್ ನೋಡ್ಲಿಲ್ಲ. ಪಾಪ ಜಾಸ್ತಿ ಇದೆ ನೋಡ್ರಿ ಸರ್ ಅಂದ್ರು ನೋಡ್ಲಿಲ್ಲ ಸರ್ ಎಲ್ಲ ಹೇಳಿದ್ರಿ. ಮತ್ತೆ ಬಾಂಟಿಲಿ ಜಾಂಡಿಸ್ ಆಗಿದೆ ಅದು ಟ್ರೀಟ್ಮೆಂಟ್ ಹಾಕ್ಬೇಕಂತ ಅಡ್ಮಿಟ್ ಮಾಡಿದಾಗ ಮಾಡಿದ್ರಿ ಸರ್. ಅದು ಕಣ್ಣಿಗೆ ಏನು ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ರಾತ್ರಿ ಎಲ್ಲ ಪಾಪಗೆ ಡಾಕ್ಟ್ರು ನೋಡ್ಲಿಲ್ಲ ಸಿಟ್ಟು ಬಂದು ನೋಡ್ಲಿಲ್ಲ. 1000 ರೂಪಾಯಿ ಕೇಳಿದ್ರು ಸರ್ ಕೊಡ್ಲಿಲ್ಲ. ಟ್ರೀಟ್ಮೆಂಟ್ ಮಾಡಿಲ್ಲ. ಕೊಡಲ್ಲ ಸರ್ ನಾವು ಅಂದ್ರಿ ಸರ್. ಅದೇ ಮತ್ತೆ ಇವತ್ತು ಅಂತಾರೆ ಸರ್ ಹಗ್ಲು ಬಗ್ಲು ಆಸ್ಪತ್ರೆಗೆ ಬಂದೆ ನಿಮ್ಮಂತ ಮೂಲಕರು ಯಾರು ಇಲ್ಲ ದುಡ್ಡು ಕೊಡ್ಲಿಲ್ವಲ್ಲ ಅವತ್ತು ನೀವು 1000 ರೂಪಾಯಿ ನಿಮಗೆ ಯಾಕೆ ನೋಡಲ್ಲ ಗೊತ್ತಾ ಅಂತ ಇವತ್ತು ಅದೇ ಮಾತಾಡ್ತಾರೆ ಸರ್ ಅವರು. ಇವತ್ತು ಬಂದು ಕೂಡಲೇ ಹೇಳ್ತಾರೆ ಸರ್ ಎಷ್ಟು ದುಡ್ಡು ಕೊಡ್ತೀನಿ ನೋಡ್ರಿ ಸರ್ ನೋಡ್ಲಿಲ್ಲ. ಮಗ ಜೀವ ತಂದು ನನ್ನ ಮಗ ತಂದು ಕೊಡ್ತಾರ. ನನ್ನ ಮಗ ಉಸಿರು ಎಳಿತಾದ್ರು ನೋಡ್ಲಿಲ್ವಲ್ಲ. ಅಲ್ಲಿಂದ ಕರ್ಕೊಂಡ್ ಬಂದು ಇಲ್ಲಿಂದ ಆಗೋಯ್ತಲ್ಲ. ಇಲ್ಲೇ ಆಶೀರ್ವಾದ ಆಸ್ಪತ್ರೆ ಹೇಳಿದ ತಕ್ಷಣ ಹೋಗ್ತಿದ್ವಿ ಸರ್. ಹೇಳಲಿಲ್ಲ ಇವರೊಬ್ರು ಮಕ್ಕಳು ಡಾಕ್ಟ್ರ. ಯಾಕೆ ಬರ್ತೀವಿ ಸರ್ ಬಡವ್ರ ಬಗರು. ಸರಿ ನೋಡಕ್ ಆಗಲ್ಲ ಅಂದ್ಮೇಲೆ ಹೋಗ್ರಿ ಅನ್ಬೇಕು. ನನ್ ಮಗನ್ ಜೀವ ತಂದು ಕೊಡ್ತಾರ. ನೋಡ್ಲಿಲ್ಲ ಸರ್ ಬೇಗನೆ ಬಂದ್ರಿ ಕರ್ಕೊಂಡು. ತುಂಬಾ ಜನ ಇದ್ರು ಸಿರಾಪ್ ಪರಿಹರಿಸ್ತಾರೆ. ಒಂದಿನ ಹಂಗೆ ಮಾತಾಡ್ತಾರೆ ಸರ್ ನಿಮ್ ಜೊತೆ ಮಾತಾಡಕ್ ಬರ್ತೀವ ಮಕ್ಳು ತೋರ್ಸಕ್ ಬರ್ತೀವ ಅಂದ್ರೆ ಬರೀ 1000 ರೂಪಾಯಿ ಕೊಡ್ಲಿಲ್ವಲ್ಲ 1000 ರೂಪಾಯಿ ಕೊಡ್ಲಿಲ್ವಲ್ಲ ನೀವು ಅವಾಗ. ಅದೇ ಮಾತು ಪದೇ ಅನ್ನೋಡ್ ಸರ್. ಒಂದು ಹೊಡ್ಸದ್ ಮಗನ ನನ್ನ ಮಗ ಗಂಡು ಮಗ ಹಾಳು ಮಾಡ್ಕೊಂಡಲ್ಲ. ಪ್ರೈವೇಟಿಗ್ನಾರು ಹೋಗ್ಲಿಲ್ವಲ್ಲಪ್ಪ ದೇವ್ರೆ ನೋಡ್ತಾರಂತ ಬಂದೆ. ಪಾಪ ನೀರು ಕುಡ್ತಾನ ಅಂತೋದೆ ನನ್ನ ಮಗ ಹಂಗೆ ಬಾಯಿ ಮಚ್ಕೊಂಡ. ಈಗ ಹೇಳ್ತಾರೆ ಗಾಬರಿನೇ ಆಯ್ತು. ಸಣ್ಣ ವಿಚಾರ ಏನಲ್ಲ ಗಾಬರಿಯಿಂದಾನೇ ಮಾತಾಡೋದು ನೇರವಾಗಿ ಮಾತಾಡೋದು. ಡಾಕ್ಟರ್ಗಳು ಸರಿಯಾಗಿ ಡ್ಯೂಟಿಗೆ ಬರಲ್ಲ ಫಸ್ಟ್. ಆಮೇಲೆ ಮತ್ತೆ 1000 ರೂಪಾಯಿ ಲಂಚ ಕೇಳಿದ್ದಾರೆ. ಅದು 1 ತಿಂಗಳಿಂದ ಲಂಚ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮಗುನ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ತೊಂದರೆ ಮಾಡಿದ್ದಾರೆ. ಮಗು ಈಗ ಎಕ್ಸ್ಪರ್ಟ್ ಆಗಿದೆ, ತೀರೋ ಹೋಗಿದೆ. ಅದಕ್ಕೆ ಯಾರು ಜವಾಬ್ದಾರು?
ಮಗ ಉಸಿರಾಡೋದು. ಬೇಗನೆ ಯಾರು ಬರ್ತಾರೆ ಈಗ? ಬೇಗನೆ ಕರ್ಕೊಂಡ್ ಬಂದಿದ್ವಲ್ಲ. ಡಾಕ್ಟರ್ಗಳು ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ತರೀಕೆರೆ ತಾಲೂಕಲ್ಲಿ ಡಾಕ್ಟರ್ಗಳು ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ಮಾತಾಡ್ಲಿ ಬಿಡು, ಮಾತಾಡ್ಲಿ ಮೀಡಿಯಾ ಮುಂದೆ ಮಾತಾಡ್ಲಿ. ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ನಿಜವಾಗಿ ರೆಸ್ಪಾನ್ಸ್ ಮಾಡಲ್ಲ. 10 ಗಂಟೆ ಬರೋ 11 ಗಂಟೆ ಬರ್ತಾರೆ, ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ತಾಲೂಕು ಆಡಳಿತ ಇಲ್ಲಿಂದ ಏನು ಜವಾಬ್ದಾರಿ ಇಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಲಂಚ ಕೊಟ್ರೆ ಎಲ್ಲಾದ್ರೂ ಇಲ್ಲ ಅಂದ್ರೆ ಏನೂ ಇಲ್ಲ. ಆ ಮಗು 2 ವರ್ಷದ 3 ವರ್ಷದ ಮಗುನ ಜೀವ ಹಾಳು ಮಾಡಿದ್ದಾರೆ, ಸತ್ತೋಗಿದೆ. ಯಾರಕ್ಕೆ ಜವಾಬ್ದಾರು? 1 ವರ್ಷದ ಮಗುಗೆ ಯಾರು ಜವಾಬ್ದಾರ ಆಗ್ತಾರೆ? ಡಾಕ್ಟರ್ ಜವಾಬ್ದಾರ ಆಗ್ತಾರ? ಇಲ್ಲ ಆ ಮಗುನ ಜೀವ ತಂದು ವಾಪಸ್ ಕೊಡ್ತಾರ? ಯಾಕೆ ಮಾಡ್ಬೇಕು ಇವ್ರಿಗೆ? ಸರ್ಕಾರದಿಂದ ಸಂಬಳ ಕೊಡಲ್ವಾ? ಲಕ್ಷಗಟ್ಟಲೆ ಸಂಬಳ ತಾಂತಾರೆ. ಯಾಕೆ ಬೇಕು ಇವ್ರಿಗೆ? 1000 ರೂಪಾಯಿ ಲಂಚ ಅಂತಂದ್ರೆ ಭಿಕ್ಷೆ ಕೊಡಿದ್ರೆ ಇವ್ರಿಗೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಭಿಕ್ಷೆ ಹೇಳಿದ್ರೆ 1000 ರೂಪಾಯಿ ಕಲೆಕ್ಷನ್ ಆಗುತ್ತೆ. 1000 ರೂಪಾಯಿ ಕಲೆಕ್ಷನ್ ಆಗುತ್ತೆ. 1000 ರೂಪಾಯಿ ದುಡ್ಡು ನೇರವಾಗಿ ಕೇಳಿದ್ರ ಅವರು? ಜೋರಾಗಿ ನೇರವಾಗಿ 1000 ರೂಪಾಯಿ ದುಡ್ಡ ನಮ್ಮ ಮನೆಯವರು ಇಲ್ಲ, ನಮ್ಮ ಮನೆಯವರು ಎಲ್ಲ ಹೋಗಿದ್ದಾರೆ ಅಂತ ಕೇಳಿದ್ಕೆ ಇಲ್ಲ ಅವ್ರು ಕರ್ಸ್ರೆ ಅಂತ ಅವರು ನಮ್ಮ ಮನೆಯವರು ಇದು ಮಾಡಿದ್ರಂತೆ. 1 ವಾರದಿಂದ ಓಡಾಡಿದ್ರು, ಒಂದು ಟ್ರೀಟ್ಮೆಂಟ್ ಮಾಡಿಲ್ಲ ಅವರು. ಒಂದು ಟ್ರೀಟ್ಮೆಂಟ್ ಮಾಡಿಲ್ಲ. 1 ವಾರದಿಂದ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ 1000 ರೂಪಾಯಿ ಲಂಚ ಕೇಳ್ತಾನೆ ಅಂದ್ರೆ ಎಷ್ಟು ಮಟ್ಟಿಗೆ ಬಂದಿರ್ಬೇಕು? ನೀವು ವಾರದಿಂದ ಸತತವಾಗಿ ಬಂದು ಹೋಗ್ತಾ ಇದ್ದೀರಾ? ಬಂದು ಹೋಗ್ತೀವಿ ಸರ್. 18ನೇ ತಾರೀಕಿಂದ ಬಂದು ಹೋಗ್ತೀವಿ. ಒಂದು ಟ್ರೀಟ್ಮೆಂಟ್ ಮಾಡಿಲ್ಲ. ಟ್ರೀಟ್ಮೆಂಟ್ ಮಾಡಿಲ್ಲ, ನೋಡಿಲ್ಲ. ನಾನು ನೇರವಾಗಿ ಒಂದು ಮಾತಾಡ್ತೀನಿ. ಡಾಕ್ಟರ್ಗಳಿಗೆ ಈ ತರ ಲಂಚ ಕೇಳೋದಾದ್ರೆ ಬೇಗಲೂ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಟವಲ್ ಹಾಸ್ಕೊಂಡು ಕೊಟ್ರೆ ಡೈಲಿ 1000 ರೂಪಾಯಿ ಕಲೆಕ್ಷನ್ ಆಗುತ್ತೆ ಚಿಲ್ಲರೆ ಅಮೌಂಟ್. ಅದು ಕಲೆಕ್ಷನ್ ಮಾಡ್ಕೊಂಡು ಅವ್ರ ಮನೆಗೆ ಬೇಕಾದ್ರೆ ತಗೊಂಡೋಗ್ಲಿ. ಇಲ್ಲಿ ಸಂಬಳ ಬರ್ತಾ ಇರುತ್ತೆ. ಟವಲ್ ಹಾಸ್ಕೊಂಡು ಭಿಕ್ಷೆ ಬೇಡ ಕೇಳ್ರಿ ಡಾಕ್ಟರ್ಗಳಿಗೆ. ಗ್ರೂಪ್ ಅಲ್ಲಿ ಡಾಕ್ಟರ್ ನೋಡಿಲ್ಲ ಅವರು. ಭಾರಿ ಕೇರ್ಲೆಸ್. 18ನೇ ತಾರೀಕಿಂದ ನಮ್ಮ ಮನೆಯವ್ರು ಬಂದು ಹೋಗ್ತಿದ್ದಾರೆ. 18ನೇ ತಾರೀಕಿಂದ ಬಂದರು. ನಮ್ಮ ಮನೆಯವ್ರಿಗೆ ಏನೋ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅವರು. ಅವತ್ತು ಎಲ್ಲ 1000 ರೂಪಾಯಿ ಕೇಳಿದ್ರಂತೆ. ಯಾವ ಡಾಕ್ಟ್ರು? ಮಂಜುನಾಥ್ ಡಾಕ್ಟ್ರು. ಹೇಳೋದು ಹೆಸರು ಹೇಳು. ಮಂಜುನಾಥ್ ಡಾಕ್ಟರ್. ಆ 1 ವರ್ಷದಿಂದ 1000 ರೂಪಾಯಿ ಕೊಡಲಿಕ್ಕೆ ಪ್ರತಿ ಸಲ ಬಂದಾಗಲೂ ಹೇಳೋದಂತೆ. ನಿಮ್ಮಂತ ಮೂರ್ತಿ ಯಾರು? ಶಿವಮೊಗ್ಗದಿಂದ ಬರ್ತಾನ ಅವರು ಮಂಜುನಾಥ್ ಡಾಕ್ಟ್ರು. ಆಮೇಲೆ ಇವತ್ತು ಬಂದಾಗ ಇವತ್ತು ಏನೂ ನೋಡಿಲ್ಲ. ಮಗನ ಒಂದು ಟೆಸ್ಟು ಮಾಡಿಲ್ಲ, ಒಂದು ಇದು ನೋಡಿಲ್ಲ. ನನಗೆ ಊಟ ಟೈಮ್ ಆಯಿತು ಅಂತ 1 ಗಂಟೆಗೆ ಹೊರಟು ಸರ್. ನನ್ನ ಮಗನ ಇವತ್ತು ಕಳ್ಕೊಂಡಿದ್ದ ಕಾರಣ ಅವರೇ ಸರ್. ಈಗ 1 ವಾರದಿಂದ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಏನೂ ಒಂದು ಇದು ಮಾಡಿಲ್ಲ ಸರ್ ಅವರು. ನಮ್ಮ ಮನೆಯವ್ರು 1 ವಾರದಿಂದ ಓಡಾಡ್ತಾರೆ. ಕೆಲಸ ಬಿಟ್ಟು ನಾನು ಓಡಾಡ್ತೀನಿ. 1000 ರೂಪಾಯಿ ದುಡ್ಡು ಕೊಟ್ಟರೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಹಂಗಾರೆ ಲಂಚ ಕೊಟ್ರೆ ಎಲ್ಲಾದ್ರೂ ಕೆಲಸಗಳು ಎಲ್ಲಾದ್ರೂ ಟ್ರೀಟ್ಮೆಂಟ್ ಕೊಡ್ತಾರೆ. ಲಂಚ ಕೊಡ್ಲಿಲ್ಲ ಅಂತಂದ್ರೆ ಏನು ಕೆಲಸ ಮಾಡಲ್ಲ, ಟ್ರೀಟ್ಮೆಂಟ್ ಕೊಡಲ್ಲ. ಗೌರ್ಮೆಂಟ್ ಇವರಿಗೆ ಡಾಕ್ಟರ್ ಅವರಿಗೆ ಸಂಬಳ ಕೊಡಲ್ಲ. ಇವ್ರು ಫ್ರೀ ಆಗಿ ಬಂದು ಮಾಡ್ತಾರೆ. ಫ್ರೀ ಆಗಿ ಇವರು ಡ್ಯೂಟಿ ಮಾಡೋದು. ಸರ್, ಈಗ ಇದು ಆರೋಪ ಬಂದಿದೆಯಲ್ಲ ಮಗು ಸತ್ತಿದೆ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತು 1 ವರ್ಷದ ಗಂಡು ಮಗು ದೋರ್ನಾಡ್ದು ನಮ್ಮ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿತ್ತು. ಆ ಸಮಯದಲ್ಲಿ ಡಾಕ್ಟ್ರು ಮಗುನ ಪರೀಕ್ಷೆ ಮಾಡಿ ಮಗು ಆರೋಗ್ಯ ತಪಾಸಣೆ ಮಾಡಿದಾಗ ಅದಕ್ಕೆ ರಕ್ತ ಪರೀಕ್ಷೆ ಬೇಕು ಅನಿಸಿ ರಕ್ತ ಪರೀಕ್ಷೆ ಎಲ್ಲ ಬರೆದ್ಬಿಟ್ಟು ಎಕ್ಸ್ರೇ ರಕ್ತ ಪರೀಕ್ಷೆ ಎರಡನ್ನೂ ಬರೆದ್ಬಿಟ್ಟು ಅವರು ಕಳಿಸ್ಕೊಟ್ಟಿದ್ದಾರೆ. ಆ ಮಗು ಎಕ್ಸ್ರೇ ರಕ್ತ ಪರೀಕ್ಷೆಗೆ ಹೋಗಿ ಅಲ್ಲಿ ರಕ್ತ ಪರೀಕ್ಷೆ ರೂಪದ ಸೀರಿಯಸ್ ಆಯಿತು ಅಂತೇಳಿ ತಕ್ಷಣ ಗೊತ್ತಾದ ತಕ್ಷಣ ಬಂದು ಮುಂದಿನ ಚಿಕಿತ್ಸೆ ಮಾಡಿದರೆ ಈ ಸಮಯದಲ್ಲಿ ಮಗು ತೀರೋಗಿರೋದು ದೃಢಪಟ್ಟಿದೆ. ಅವ್ರ ಕಡೆಗೂ ತುಂಬ ನೊಂದಿದ್ದಾರೆ. ನಮಗೂ ಕೂಡ ನಮ್ಮದು ಸುರಕ್ಷಿತ ತಾಯ್ತನ ಮತ್ತು ಮಗುವಿಗೋಸ್ಕರನೇ ನಮ್ಮ ಹಾಸ್ಪಿಟ್ಲ್ ಇರೋದು. ನಮ್ಮ ಈ ಒಳ್ಳೆ ಕೆಲಸ ನೋಡ್ಬಿಟ್ಟು ಸರ್ಕಾರ 100 ಬೆಡ್ ಹಾಸ್ಪಿಟ್ಲು MCH ಹಾಸ್ಪಿಟ್ಲು ಸ್ಯಾಂಕ್ಷನ್ ಮಾಡಿದೆ. ಇದುವರೆಗೂ ಇಂಥ ಯಾವುದೇ ಘಟನೆ ನಡೆದಿರಲಿಲ್ಲ. ಇದೊಂದು ದುರ್ಘಟನೆಯೇ ನಮ್ಮ ಪಾಲಿಗೆ. ಯಾಕೆಂತೇಳಿದ್ರೆ ನಾವು ವೈದ್ಯರಾಗಿ ಒಂದು ಜೀವ ಉಳಿಸ್ಬೇಕು ಅಂತಲೇ ಪ್ರಯತ್ನ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಎಲ್ಲ ತಜ್ಞ ವೈದ್ಯರು ಇರೋದ್ರಿಂದ ಯಾರೂ ಕೂಡ ಬೇಜವಾಬ್ದಾರಿಯಿಂದ ಕೆಲಸ ಮಾಡಲ್ಲ. ಎಲ್ಲರೂ ಕೂಡ ನೋಡಿ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ.
ಸೊ ನಾವು ಏನು ಕಳೆದ ಒಂದು ವರ್ಷದ ಕೆಳಗಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿಗೆ ಇವತ್ತು 7,000 8,000ದಿಂದ 14,000ವರೆಗೂ ಪೇಷಂಟ್ಸ್ ಬರ್ತಾ ಇದ್ದಾರೆ. ಇದು ನಮಗೂ ಕೂಡ ನೋವಿನ ಸಂಗತಿನೇ. ಈಗ ನಾವು ಪೇಷಂಟ್ ಕಡೆಯವ್ರನ್ನ ಅವ್ರ ತಂದೆಯವ್ರನ್ನ ಕರೆದು ಡಾಕ್ಟ್ರು ನಾವೆಲ್ಲ ಮಾತಾಡಿದಾಗ ಅವರು ಒಂದು ತೀರ್ಮಾನಕ್ಕೆ ಬಂದರು, ಇಲ್ಲ ಸರ್ ನಮಗೆ ಮಗು ಯಾವ ಕಾರಣಕ್ಕೆ ತೀರೋಯ್ತು ಅನ್ನೋದು ನಮಗೆ ಬೇಕು, ನಾವು ಪೊಲೀಸ್ ಕೇಸ್ ಮಾಡಿ ಶವ ಪರೀಕ್ಷೆ ಮಾಡಿಸ್ಕೊಂಡು ನೋಡ್ತೀವಿ ಅಂತ ಹೇಳಿದ್ರು. ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಸರ್, ಈಗ ಮತ್ತೆ ಈಗ ಆರೋಪ ಇದು ಮಾಡ್ತಾ ಇದ್ದಾರಲ್ಲ, 1,000 ರೂಪಾಯಿ ಕೇಳಿದ್ದಾರೆ ಅದಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಂತೀರ ಸರ್? ಈಗ ಅವರು ಪೇಷಂಟ್ ಕಡೆಯವರು ಇಲ್ಲೂ ಕೂಡ ಅದನ್ನೇ ಹೇಳಿದ್ರು. ನಮ್ಮ ಡಾಕ್ಟರ್ ಎದುರಿಗೆ ಮತ್ತೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿ ಎದುರಿಗೇನೆ ಅವರು ಹೇಳಿದ್ರು. ನಮ್ಮ ಡಾಕ್ಟ್ರು ಒಂದೇ ಮಾತು ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಕೇಳಿಲ್ಲ ಅಂತ ಡಾಕ್ಟ್ರು ಎಲ್ಲರಿದ್ರಿಗೂ ಹೇಳಿದ್ದಾರೆ. ಆ ಆರೋಪ ನಮ್ಮ ಗಮನಕ್ಕೆ ಬಂದಂಗೆ ಎಲ್ಲೂ ಇಲ್ಲ. ಆಮೇಲೆ ಈ ಮುಂಚೆ ಕೂಡ ಯಾವ ರೋಗಿಗಳು ನಾನು ಮೇಲಧಿಕಾರಿಯಾಗಿ ಈ ಆಸ್ಪತ್ರೆಯಲ್ಲಿ ಇದ್ದಾಗ ಯಾವುದೇ ಡಾಕ್ಟ್ರು ದುಡ್ಡಿಗೆ ಪೀಡಿಸಿದ್ದಾರೆ ಅಂತ ಯಾರು ನನಗೆ ಇದುವರೆಗೂ ಒಬ್ರು ಗಮನಕ್ಕೂ ಕೂಡ ತಂದಿಲ್ಲ. ಮೇಲಾಗಿ ನಾನು ಪ್ರತಿನಿತ್ಯ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ನಮ್ಮ ಆಸ್ಪತ್ರೆ ಎಲ್ಲ ಉಚಿತ ಚಿಕಿತ್ಸೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಇಡೀ ತಾಲೂಕಿನಾದ್ಯಂತ ಹೆಲ್ತ್ ಎಜುಕೇಶನ್ ತರ ಇದನ್ನು ಕೂಡ ನಾವು ಅವರಿಗೆ ತಿಳುವಳಿಕೆ ಮಾಡಿದ್ವಿ. ಹಂಗಾಗಿ ಬರ್ತಕ್ಕಂಥ ಎಲ್ಲಾ ಪೇಷಂಟ್ಸು BPL ಕಾರ್ಡ್ ಇಟ್ಕೊಂಡು ಬರ್ತಾರೆ, ಉಚಿತವಾಗಿ ಚಿಕಿತ್ಸೆ. ಈ ಮುಂಚೆ ಈ ತರ ಯಾವ ಕಂಪ್ಲೇಂಟು ನನ್ನ ಗಮನಕ್ಕೆ ಬಂದಿಲ್ಲ. ಇದು ಬಂದಿರೋದು ಇವತ್ತು ಡಾಕ್ಟರ್ನ ಅದು ಕೇಳಿದಕ್ಕೆ ಅವರಿಲ್ಲ, ನಾನು ಕೇಳೇ ಇಲ್ಲ ಅಂತ ಅಲ್ಲಗಳಿದ್ದಾರೆ. ಈಗ ಸಾರ್ವಜನಿಕರು ಏನಂತ ಇದ್ದಾರೆ ಅಂದರೆ, ಯಾವುದೇ ಬಂದರೂ ಶಿವಮೊಗ್ಗ ರೆಫರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಈಗ ಏನಾಗುತ್ತೆ, ನಾವು ಶಕ್ತಿ ಮೀರಿ ಕೆಲಸ ಮಾಡ್ಬೋದು. ಕೆಲವೊಂದು ಟ್ರೀಟ್ಮೆಂಟ್ಗಳು ಪೇಷಂಟ್ ಕೂಡ ಅವ್ರ ಬೇಡಿಕೆ ದೊಡ್ಡದಿರುತ್ತೆ. ನಮಗೆ ಇಂಥದೇ ಆಗಬೇಕು, ಹಿಂಗೆ ಆಗಬೇಕು, ನಮಗೆ ನಾಳೆ ಬೆಳಗ್ಗೆನೇ ವಾಸಿ ಆಗಬೇಕು ಅಂತ ಕೇಳ್ತಾರೆ ಕೆಲವೊಬ್ರು. ಬೇಡಿಕೆ ದೊಡ್ಡದಿದ್ದಾಗ ಏನಾಗುತ್ತೆ, ನಮಗೆ ಹತ್ರದಲ್ಲಿ 40 ಕಿಲೋಮೀಟರ್ ಕೂಡ ಇಲ್ಲ ಶಿವಮೊಗ್ಗ. ರೋಗಿಗಳು ಹೇಳ್ತಾರೆ, ಸರ್ ಕಳಿಸ್ಕೊಡಿ ಸರ್, ಕಳಿಸ್ಕೊಡಿ ಸರ್ ಅಂತ ಹೇಳ್ತಾರೆ. ನಾವು ಕಳಿಸೋದಕ್ಕಿಂತ ಮುಂಚೆ ಅವರೇ ಕೇಳೋಕೆ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ನಾವು ಕಳಿಸ್ಬೇಕಾಗುತ್ತೆ ಕೆಲವೊಂದ್ಸರಿ. ಆಮೇಲೆ ನಮಗೆ ವಿಷ ಕುಡಿದ ಪೇಷಂಟು, ಹಾವು ಕಚ್ಚಿದ ಪೇಷಂಟ್ಸ್ ಇಂಥ ಬಂದಾಗ ನಾವು ಫಸ್ಟ್ ಏಡ್ ಎಲ್ಲ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ನಾವು ಶಿವಮೊಗ್ಗ ಮೆಗನ್ ಹಾಸ್ಪಿಟಲ್ಗೆ ಕಳಿಸ್ತೀವಿ. ನಾವೇನು ಯಾವುದೇ ಖಾಸಗಿ ಆಸ್ಪತ್ರೆಗೆ ಇದುವರೆಗೆ ಯಾರನ್ನೂ ಕಳಿಸಿಲ್ಲ. ಈ ನಮ್ಮ ಆಸ್ಪತ್ರೆಯಿಂದ ನಾವು ಯಾವ ಖಾಸಗಿ ಆಸ್ಪತ್ರೆಗೆ ನಮ್ಮ ಆಂಬುಲೆನ್ಸ್ಗಳು ಬೇಕಿದ್ರೆ ನೀವು ಖಾಸಗಿ ಆಸ್ಪತ್ರೆ CC ಕ್ಯಾಮ್ರಾ ನೋಡಿ, ನಮ್ಮ ಆಂಬುಲೆನ್ಸ್ ಸಿಬ್ಬಂದಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಖಾಸಗಿ ಆಸ್ಪತ್ರೆಗೆ ಕಳಿಸ್ಕೊಡ್ದು. ಹೋದ್ರೆ ಮೆಗನ್ ಹಾಸ್ಪಿಟಲ್ಗೆ ಹೋಗಿ, ಯಾಕೆಂದ್ರೆ ಇಲ್ಲೂ BPL ಕಾರ್ಡ್ ಸೇವೆ ಇದೆ, ಅಲ್ಲೂ BPL ಕಾರ್ಡ್ ಸೇವೆ ಇದೆ. ಒಟ್ಟಾರೆ ಪೇಷಂಟ್ ಚೆನ್ನಾಗಾಗೋದು ಮಾತ್ರ ನಮ್ಮ ಮುಖ್ಯ ಬಿಟ್ಟು ಅದರಲ್ಲಿ ಯಾವುದೂ ಇದಿಲ್ಲ. ನಮ್ಮಲ್ಲಿ ಆಗಿದ್ದ ಕೇಸನ್ನು ನಾವು ಕಳಿಸಿರೋದು ಉಂಟು. ನಾವು ಅದನ್ನ ಗಮನಿಸ್ತಿದ್ವಿ, ಎಷ್ಟು ಪೇಷಂಟ್ಸು ರೆಫರ್ ಆಗ್ತಾರೆ ಅಲ್ಲಿಗೆ, ಶಿವಮೊಗ್ಗಕ್ಕೆ ಎಷ್ಟಾಗುತ್ತೆ, ಬೇರೆ ಊರಿಗೆ ಎಷ್ಟಾಗುತ್ತೆ ಎಲ್ಲ ಗಮನದಲ್ಲಿದೆ, ನೋಡಿದ್ವಿ. ಈಗ ಅವರು ಪೇರೆಂಟ್ಸು 1 ವೀಕಿಂದ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಅದು ನಮ್ಮ ಡಾಕ್ಟ್ರೇ ಹೇಳ್ತಾರೆ, ಇಲ್ಲೇ ಇದ್ದಾರೆ ಸರ್. ವೀಕಿಂದ ಬಂದಿಲ್ಲ, 19ನೇ ತಾರೀಕು ಬಂದಿದ್ರು. 19ನೇ ತಾರೀಕು ಬಂದಿದ್ರು. 19ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತಾಯಿ ಒಬ್ಬರೇ ಕರ್ಕೊಂಬಂದಿದ್ರು. ಅವಾಗ ಮಗು ಅಷ್ಟು ಸೀರಿಯಸ್ ಏನಿರಲಿಲ್ಲ, ಯಾವುದೇ ಉಸಿರಾಟದ ಸಮಸ್ಯೆ ಏನೂ ಇರಲಿಲ್ಲ. ಸೊ ಅದಕ್ಕೆ ರಕ್ತ ಪರೀಕ್ಷೆ ಮತ್ತು ಎಕ್ಸ್ರೇನ ನಾನು ಅಡ್ವೈಸ್ ಮಾಡಿದೆ. ಅವರು ಇವತ್ತು ಮಾಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅದನ್ನು ನಾನು ಡಾಕ್ಯುಮೆಂಟ್ ಮಾಡಿದೆ. ಡಾಕ್ಯುಮೆಂಟ್ ಮಾಡಿದ್ಮೇಲೆ ಸಿರಪ್ ಬರ್ಕೊಡಿ ಸರ್ ಅಂತ ಅಂದರು. ಸಿರಪ್ಸ್ ಬರ್ಕೊಟ್ಟೆ. ಹಂಗೇನಾದ್ರು ಇದಕ್ಕೆ ಕಡಿಮೆ, ಆಮೇಲೆ ನೆಬುಲೈಸೇಷನ್ ಅಂತ ಹೇಳ್ತೀವಿ, ಆ ನೆಬುಲೈಸೇಷನ್ನು ಹಾಕಿ ಅಂತ ಕೆಮ್ಮು ಇದ್ದಿದ್ರೆ ಅಂತ ಹೇಳಿದೆ. ಅದನ್ನು ಹಾಕಿ ಹಂಗೆ ಕಡಿಮೆ ಆಗಿಲ್ಲ ಅಂತಂದರೆ ಮೆಗನ್ ಹಾಸ್ಪಿಟಲ್, ನಾಳೆ ನಾಡಿದ್ದು ನಾನು 2 ದಿವಸ ಇರೋದಿಲ್ಲಮ್ಮ, ಹಾಗಾಗಿ ಶನಿವಾರ ಭಾನುವಾರ ಇರೋದಿಲ್ಲ, ನೀವು ಕಡಿಮೆ ಆಗಿಲ್ಲ ಅಂದರೆ ಇದಕ್ಕೆ ಮೆಗನ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ ಅಂತ ಹೇಳಿದೆ. ಸೊ ಹೇಳ್ಬಿಟ್ಟು ಅವರಿಗೆ ಚಿಕಿತ್ಸೆಯನ್ನು ಬರೆದುಕೊಟ್ಟಿದ್ದೆ. ಅವರು 2 ದಿವಸ ಅಲ್ಲಿ CHO ಹತ್ರ ಕ್ಷೇಮ ಕೇಂದ್ರ ಅಂತ ಇದೆ ಗೌರ್ಮೆಂಟು, ಅಲ್ಲೂ ಮಾಡಿಸಿಲ್ಲ, ಅಲ್ಲೂ ನೆಬುಲೈಸೇಷನ್ ಮಾಡಿಸಿಲ್ಲ, ಔಷಧಿ ಮಾತ್ರ ಹಾಕೊಂಡಿದ್ದಾರೆ. ನೆನ್ನೆನೂ ಬಂದಿಲ್ಲ, ಇವತ್ತು 1:15ಕ್ಕೆ ಬಂದರು. ಬಂದಾಗ ನಾನು ಪೂರ್ತಿ ಪರೀಕ್ಷೆ ಮಾಡಿ ಯಾವುದೇ ಥರ ಸೀರಿಯಸ್ ಇಲ್ಲದೆ ಇದ್ದಿದ್ದರಿಂದ ಮಾತ್ರ ಇದು ರಕ್ತ ಪರೀಕ್ಷೆ ಮತ್ತು ಎಕ್ಸ್ರೇ ಆದಮೇಲೆ ನಾವು ಯಾವ ಥರ ಮಾಡೋಣ, ಇದನ್ನ ಇಟ್ಕೋಬೋದೋ ಅಥವಾ ರೆಫರ್ ಮಾಡಬೇಕಾಗುತ್ತೋ ಅಂತ ನೋಡೋಕ್ಕೆ ಟೆಸ್ಟಿಗೆ ಬರೆದೆ. ಅದು ಅನ್ಫಾರ್ಚುನೇಟ್ಲಿ ಇದು ಈ ರೀತಿ. ಸರ್, ಮಗು ಬಂದಾಗ ಕಂಡೀಷನ್ ಹೆಂಗಿತ್ತು ಮಗುದು? ಕಂಡೀಷನ್ ಯಾವುದೇ ಉಸಿರಾಟದ ಸಮಸ್ಯೆ ಇರಲಿಲ್ಲ, ಅದನ್ನೇ ಹೇಳಿದೆ. ಉಸಿರಾಟದ ಸಮಸ್ಯೆ ಇರಲಿಲ್ಲ, ಯಾವುದೇ ಫಿಟ್ಸ್ ಥರ ಏನು ವಾರ್ನಿಂಗ್ ಸೈನ್ಸ್ ಅಂತ ಏನು ಹೇಳ್ತೀವಿ ಯಾವುದೇ ಥರ ಇರಲಿಲ್ಲ. ಸೊ ಈವನ್ ನಮ್ಮ ಸಿಸ್ಟರ್ಸು ಬ್ಲಡ್ ಟೆಸ್ಟ್ ಮಾಡ್ಬೇಕಾದ್ರೆ ಅವರು ನೋಡಿದ್ರು, ಅವರು ಯಾವುದೇ ಥರ ವಾರ್ನಿಂಗ್ ಸೈನ್ಸ್ ಇಲ್ಲ. ಅಳ್ತಾ ಇತ್ತು ಅಂತೇಳಿ ಒಂಚೂರು ಸಮಾಧಾನ ಮಾಡ್ಕೊಂಡು ಬನ್ನಿ ಬ್ಲಡ್ ಡ್ರಾ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಸಮಾಧಾನ ಮಾಡಿಸ್ಬೇಕಾದ್ರೆ ಮೋಸ್ಟ್ಲಿ ಅದು ವಾಮಿಟಿಂಗಿಂದ ಆಸ್ಪಿರೇಟ್ ಆಗಿದೆಯೋ ಅಥವಾ ನೀರೇನಾದ್ರು ಕುಡಿಸಿ ಆಸ್ಪಿರೇಟ್ ಆಗಿದೆಯೋ ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ಈ ಥರ. ಓಕೆ ಸರ್. ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 1 ವರ್ಷದ ಮಗು ಟ್ರೀಟ್ಮೆಂಟ್ ಫೈಲಿಂದ ಡೆತ್ ಆಗಿದೆ ಕಂಪ್ಲೇಂಟ್ ಬಂದಿದೆ. ಸೊ ಆಫ್ಟರ್ ರಿಸೀವಿಂಗ್ ದ ಕಂಪ್ಲೇಂಟ್ ನಾವು ತ್ವರಿತವಾಗಿ ನಾಳೆನೇ ಒಂದು ಇನ್ಕ್ವೈರಿ ಕಮಿಟಿ ಮಾಡಿ 3 ರಿಂದ 4 ಗಂಟೆಗೆ ನಾವು ಈ ಕೆಲಸದಲ್ಲಿ ಇನ್ಕ್ವೈರಿ ಕಮಿಟಿ ಮಾಡಿದ್ದಾರೆ.
ಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಯುಕ್ತರು ಆರೋಗ್ಯ ತಂದೆ ತಾಯಿ ಪ್ರಶ್ನೆ ಏನಂದರೆ ಫಸ್ಟ್ ಬಂದಾಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಫಸ್ಟ್ ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಡೋದು ಡಾಕ್ಟರ್ ಕರ್ತವ್ಯ. ಹರ್ಡ್ ಈ ಮಗು 19ನೇ ತಾರೀಕಿನ ಟ್ರೀಟ್ಮೆಂಟಿಗೆ ಬಂದಿದೆ ಸೊ ಅದೆಲ್ಲ ನಾವು ಇನ್ವೆಸ್ಟಿಗೇಷನ್ಗೆ ನೆಗ್ಲಿಜೆನ್ಸ್ ಇದ್ದರೆ 100% ಸರ್ ನಾವು ತರೀಕೆರೆ ಸಾರ್ವಜನಿಕ ಆಸ್ಪತ್ರೆ ಬಗ್ಗೆ ನ್ಯೂಸ್ ಮಾಡಿದ್ವಿ. ಅದರಲ್ಲಿ ಜನಾಭಿಪ್ರಾಯ ಯಾವ ರೀತಿ ಇದೆ ಅಂದರೆ ತರೀಕೆರೆ ಹಾಸ್ಪಿಟಲಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ, ಒಂದು ಸಣ್ಣ ಜ್ವರಕ್ಕೂ ಸಹ ಶಿವಮೊಗ್ಗ ಕಳಿಸ್ತಾರೆ ಅಂತ ಸುಮಾರು ಜನ ನಮಗೆ ಕಮೆಂಟ್ ಮಾಡಿ ಮತ್ತು ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಹೇಳಿದ್ದಾರೆ. ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇರ್ತೀವಿ ಸರ್. ಈಗ ಆಡಳಿತ ವಿದ್ಯಾರ್ಥಿಗಳು ಬಂದಾದಮೇಲೆ ನಾನು ನೋಡಿರೋ ಹಾಗೆ ನಂಬರ್ ಆಫ್ ಪ್ರೊಸೀಜರ್ ಜಾಸ್ತಿ ಆಗಿದೆ, ಒಬ್ಬರಿ ಟರ್ನೋವರ್ ಕೂಡ ಜಾಸ್ತಿ ಆಗಿದೆ. ಅವೈಲಬಿಲಿಟಿ ಆಫ್ ಡಾಕ್ಟರ್ಸ್ ಚೆನ್ನಾಗಿದೆ. ಈಗ ಮಧ್ಯದಲ್ಲಿ ಸೊ ಈ ನಿಟ್ಟಿನಲ್ಲಿ ಹೆಚ್ಚಿನ ಜನರು ಬರ್ತಾ ಇಲ್ಲ. ಆಫ್ಟರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆ್ಯಂಡ್ ಕಡೂರು ಜನರಲ್ ಹಾಸ್ಪಿಟಲ್ ಇಲ್ಲಿ ಒ ಪಿ ಡಿ ಟರ್ನೋವರ್ ಮತ್ತು ಇನ್ಪೇಷಂಟ್ ಹೋಲ್ಡಿಂಗ್ ಅಂತ ಮಿಡ್ನೈಟ್ ಎಷ್ಟು ಆಕ್ಯುಪೈ ಸೊ ಅದು ನೆಕ್ಸ್ಟು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೊ ಅದರಿಂದ ಒ ಪಿ ಡಿ ಟರ್ನೋವರ್ ಚೆನ್ನಾಗಿದೆ. ಇನ್ನೂ ನಾವು ಸರ್ವಿಸ್ ಸರ್ ಡಾಕ್ಟರ್ಸ್ ಎಲ್ಲ ಫೆಸಿಲಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಟ್ರೀಟ್ಮೆಂಟ್ ಅಂತ ಬಂದಾಗ ಜನ ಅವರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಮ ಕಡೆಯಿಂದ ಸುಮಾರಾಗಿದೆ, ರೀಸೆಂಟಲ್ಲೂ ಆಗಿದೆ, ಇವಾಗ 2 days ಬ್ಯಾಕ್ 3 days ಬ್ಯಾಕು ಆಗಿದೆ. ಅದಕ್ಕೆ ಸರಿಯಾಗಿ ನಾವು ಸೊ ಇಲ್ಲಿ ಮೆಟ್ರಲ್ ಸರ್ವೀಸಸ್ಸು ಚೆನ್ನಾಗಿದ್ದರಿಂದ ನಮ್ಮಲ್ಲಿ ಲಕ್ಷ್ಯ ಪ್ರೋಗ್ರಾಮಲ್ಲಿ ಏನು ನ್ಯಾಷನಲ್ ಸರ್ಟಿಫಿಕೇಷನ್ ಆಗಿದೆ, ಆದ್ದರಿಂದಲೇ ನಮ್ಮ ತರೀಕೆರೆ ತಾಲೂಕಿಗೆ ಇಂಟಿಗ್ರೇಟೆಡ್ ಮೆಟ್ರನಲ್ ಹಾಸ್ಪಿಟಲ್ ಕೂಡ ಬರ್ತಾ ಇದೆ. ಅದು ದೇಶದ ಸರ್ವಿಸ್ ಬರ್ತಕ್ಕಂಥದ್ದು ಯಾವುದೋ ತಾಲೂಕು ಹಾಸ್ಪಿಟಲ್ 25 ಸೊ ಬೇಸ್ಡ್ ಆನ್ ದ ಸರ್ವಿಸಸ್ ಗಿವನ್ ಸೊ ಅದನ್ನು ಅನ್ಬೇಕಾಗುತ್ತೆ. ಲಕ್ಷ್ಯ ಸರ್ಟಿಫಿಕೇಷನ್ ಆಗಿ ಮೆಟ್ರನಲ್ ಹಾಸ್ಪಿಟಲ್ ಕೂಡ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ. ಸೊ ಈ ಘಟನೆ ನಡಿಬಾರ್ದಾಗಿದೆ. ಡೆಫಿನೆಟ್ಲಿ ಕಮಿಟಿ ಮಾಡಿ ತ್ವರಿತವಾಗಿ